ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ರೀಸೆಂಟ್ ಆಗಿ ಡೆಲ್ಲಿ, ಆಗ್ರಾ, ಮಥುರಾ ಟ್ರಿಪ್ಗೆ ಹೋಗಿದ್ದೆ. ಆ ಅನುಭವನ ನಿಮ್ ಜೊತೆ ಹಂಚ್ಕೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಹಾಗಾದ್ರೆ ಬನ್ನಿ ನೋಡ್ಕೊಂಡ್ ಬರೋಣ. ಸೊ ನಮ್ದು ಡೇ 1 ಟ್ರಿಪ್ ಶುರುವಾಗಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ. ನಮ್ಮ ಫ್ಲೈಟ್ ಡಿಪಾರ್ಚರ್ ಇದ್ದಿದ್ದು ಟರ್ಮಿನಲ್ 2 ಇಂದ. ಸೊ ನಾವು ಎಲ್ಲರೂ ಟರ್ಮಿನಲ್ 2 ತುಂಬಾನೇ ಚೆನ್ನಾಗಿದೆ ನೋಡಿ 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 ಅಂತ ತುಂಬಾ ಹೇಳ್ತಿದ್ರು. ಸೊ ನಮ್ಮ ಡಿಪಾರ್ಚರ್ ಅಲ್ಲಿಂದಾನೇ ಆಗಿರೋದ್ರಿಂದ ನಾವು 1 ಅವರ್ ಮುಂಚೆನೆ ಬಿಟ್ಟು ನೋಡಿದ್ವಿ. ಟರ್ಮಿನಲ್ 2 ಅಂತೂ ತುಂಬಾನೇ ಚೆನ್ನಾಗಿದೆ. ಹೊಸದಾಗಿ ಕಟ್ಟಿರೋದು, ತುಂಬಾನೇ ನೀಟಾಗಿ, ತುಂಬಾನೇ ಕ್ಲೀನ್ ಆಗಿ, ತುಂಬಾನೇ ಚೆನ್ನಾಗಿದೆ. ಹ್ಯಾಂಗಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಕೂಡ ಯಾವ್ದಾದ್ರು ಟರ್ಮಿನಲ್ 2 ಇಂದ ಡಿಪಾರ್ಚರ್ಸ್ ಇದ್ರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. 1 ಅವರ್ ಮುಂಚೆನೆ ಹೋಗಿ ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನಾವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇಂದ ನಮ್ದು ಏರ್ ಇಂಡಿಯಾ ಫ್ಲೈಟ್ ಇದ್ದಿದ್ದು. ಸೊ ನಾವ್ ಏರ್ ಇಂಡಿಯಾ ಫ್ಲೈಟ್ ಹತ್ಕೊಂಡ್ವಿ. ಸೊ ನಮ್ಗೆ ಅಲ್ಲಿ ಏರ್ ಇಂಡಿಯಾ ಫ್ಲೈಟ್ ಅಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಕೊಟ್ರು. ಬ್ರೇಕ್ಫಾಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಆದ್ಮೇಲೆ ನಮ್ಗೆ ಟೀ ಅಥವಾ ಕಾಫಿ ಅಂತ ಕೇಳಿದ್ರು. ಸೊ ನಾವೆಲ್ಲ ಟೀ ತಗೊಂಡ್ವಿ. ಟೀನು ತುಂಬಾನೇ ಚೆನ್ನಾಗಿತ್ತು. ಸೊ ನಾವು ಸೀದಾ ಡೆಲ್ಲಿ ಟರ್ಮಿನಲ್ 3 ನಲ್ಲಿ ಲ್ಯಾಂಡ್ ಆಯ್ತು ನಮ್ಮ ಏರ್ ಇಂಡಿಯಾ ಫ್ಲೈಟ್. ಸೊ ಅಲ್ಲೇ ಏರ್ಪೋರ್ಟ್ ಅಲ್ಲೆಲ್ಲ ಫ್ರೆಶ್ ಅಪ್ ಮಾಡ್ಕೊಂಡು ನಾವು ಹೊರಗಡೆ ಬಂದು ಬರೋ ಅಷ್ಟರಲ್ಲಿ ನಮ್ಮ ಕಾರ್ ರೆಡಿ ಆಗಿತ್ತು. ಸೊ ನಾವು ನಮ್ಮ ಫಸ್ಟ್ ಡೆಸ್ಟಿನೇಷನ್ ಟ್ರಾವೆಲ್ ಮಾಡಿದ್ದು ಆಗ್ರಕ್ಕೆ. ಸೊ ಡೆಲ್ಲಿ ಟು ಆಗ್ರಾ ಅರೌಂಡ್ 3 3.5 ಅವರ್ ಜರ್ನಿ ಆಗುತ್ತೆ. ನಾವು ಆಗ್ರಾದಲ್ಲಿ ಫಸ್ಟ್ ನೋಡಿದ್ದು ಸಿಕಂದ್ರ. ಸೊ ಸಿಕಂದ್ರ ಫೋರ್ಟ್ ಇದು ಅಕ್ಬರ್ನ ಟೂಂಬು. ಸೊ ಇಲ್ಲಿ ಅಕ್ಬರ್ನ ಟೂಂಬ್ ಜೊತೆಗೆ ಅವನ ರಾಣಿ ಹಾಗೂ ಅವರ ಪರಿವಾರದ ಸಮಾಧಿ ಎಲ್ಲ ಇದೆ. ಸೊ ಇದು ಕೂಡ ವಾಸ್ತುಶಿಲ್ಪ ಬಹಳನೇ ಚೆನ್ನಾಗಿದೆ. ಮೊಘಲರು ವಾಸ್ತುಶಿಲ್ಪ ಒಂದು ಐತಿಹಾಸಿಕ ತಾಣ ಅಂತಾನೆ ನಾನು ಹೇಳ್ತೀನಿ. ಇಲ್ಲೂ ಕೂಡ ನೀವು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ ವಾಸ್ತುಶಿಲ್ಪ, ಕಾರಿಡಾರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ನಾವು ಸಿಕಂದ್ರ ಫೋರ್ಟ್ ನ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಪ್ರಪಂಚದ 7ನೇ ವಂಡರ್ ಅಂತ ಕರೀತಾರಲ್ಲ, ತಾಜ್ ಮಹಲ್ಗೆ. ಸೊ ತಾಜ್ ಮಹಲ್ ಅಂತೂ ತುಂಬಾನೇ ಚೆನ್ನಾಗಿ, ತುಂಬಾನೇ ಅದ್ಭುತವಾಗಿದೆ. ಎಷ್ಟು ನೋಡಿದ್ರು ನೋಡ್ತಾನೆ ಇರೋಣ ಅನ್ಸುತ್ತೆ, ಅಷ್ಟು ಅದ್ಭುತವಾಗಿದೆ. ಸೊ ಅಮೃತ ಶಿಲೆಯಲ್ಲಿ ಮಾಡಿರೋ ಅಂತ ತಾಜ್ ಮಹಲ್ ತುಂಬಾನೇ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ತುಂಬಾನೇ ಚೆನ್ನಾಗಿದೆ. ಪಕ್ಕದಲ್ಲೇ ತಾಜ್ ಮಹಲ್ ಪಕ್ಕದಲ್ಲಿ ಯಮುನಾ ನದಿ ಹರಿತಾ ಇದೆ. ಸೊ ಯಮುನಾ ನದಿ ತಾಜ್ ಮಹಲ್ ಒಂದು ಮೆರುಗು ಕೊಟ್ಟಿದೆ ಅಂತಾನೆ ಹೇಳ್ಬೋದು. ತಾಜ್ ಮಹಲ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಸೊ ತಾಜ್ ಮಹಲ್ ಅಪೋಸಿಟ್ ಕಪ್ಪು ತಾಜ್ ಮಹಲ್ ನ ಬಿಲ್ಡ್ ಮಾಡ್ಬೇಕು ಅಂತ ಶಹಜಾನ್ ಕಟ್ಸ್ತಾ ಇದ್ನಂತೆ. ಬಟ್ ಅದು ಅರ್ಧಕ್ಕೆ ನಿಂತೋಯ್ತಂತೆ ಕೆಲವೊಂದು ಕಾರಣಗಳಿಂದ. ಸೊ ಅದು ಹಾಗೆ ಬಿದ್ದಿದೆ. ಲೈಕ್ ನೀವೆಲ್ಲ ಅಲ್ಲಿ ಹೋದ್ರೆ ಸ್ವಲ್ಪ ಫೌಂಡೇಶನ್ ಹಾಕಿರೋದೆಲ್ಲ ನೋಡ್ಬೋದು. ಸೊ ತಾಜ್ ಮಹಲ್ ನಾವು ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಹೊರಗೆ ಬರೋ ಅಷ್ಟ್ರಲ್ಲಿ ಕತ್ಲಾಗಿ ಹೋಗಿತ್ತು. ಸೊ ನಾವು ತಾಜ್ ಮಹಲ್ ಅಲ್ಲಿ ಅರೌಂಡ್ 3 ಅವರ್ ಕಳೆದ್ವಿ. ಸೊ ನಮ್ಗೆ 3 ಅವರ್ ಕೂಡ ಸಾಲದಾಗಿತ್ತು. ಬಿಕಾಸ್ ಆ ಬ್ಯೂಟಿ ಅಷ್ಟೊಂದು ಚೆನ್ನಾಗಿದೆ. ಎಷ್ಟೊತ್ತು ನೋಡ್ತಾನೆ ಇರೋಣ ಅನ್ಸುತ್ತೆ. ಜೊತೆಗೆ ಯಮುನಾ ನದಿ ಬೇರೆ ತುಂಬಾನೇ ಅದ್ಭುತವಾಗಿ ಹರಿತಾ ಇದೆ. ಸೊ ಎಷ್ಟೊತ್ತು ನೋಡ್ತಾನೆ ಇರೋಣ ಅನ್ಸುತ್ತೆ. ಸೊ ತಾಜ್ ಮಹಲ್ ನೋಡ್ಕೊಂಡು ನಾವು ಹೊರಗಡೆ ಬರೋಷ್ಟು ಕತ್ಲಾಗಿ ಹೋಗಿತ್ತು. ಸೊ ನಾವು ಡೈರೆಕ್ಟ್ ಆಗಿ ಹೋಟೆಲ್ ಚೆಕ್ ಇನ್ ಆಗಿ ರೆಸ್ಟ್ ಮಾಡಿದ್ವಿ. ಸೊ ನಾವು ಡೇ 2 ಜರ್ನಿ ಶುರು ಮಾಡಿದ್ದು ಮಥುರಾಗೆ. ಸೊ ಆಗ್ರಾ ಟು ಮಥುರಾ ಅರೌಂಡ್ 1.5 ಅವರ್ ಜರ್ನಿ ಆಗುತ್ತೆ. ಸೊ ನಾವು ಮಥುರಾದಲ್ಲಿ ಫಸ್ಟ್ ನೋಡಿದ್ದು ಬಾಕಿ ಬಿಹಾರಿಕಾ ಮಂದಿರ್. ಸೊ ನಾವು ಬಾಕಿ ಬಿಹಾರಿಕಾ ಮಂದಿರ್ಗೆ ಹೋಗ್ಬೇಕಾದ್ರೆ ಒಂದು ಗೈಡ್ ತಗೊಂಡ್ವಿ. ಸೊ ನೀವು ಗೈಡ್ ತಗೊಳೋದು ಉತ್ತಮ ಅಂತ ನಾನು ಹೇಳ್ತೀನಿ. ಬಿಕಾಸ್ ಅಲ್ಲೆಲ್ಲ ತುಂಬಾ ಚಿಕ್ಕ ಚಿಕ್ಕ ಗಲಿಗಳಿದಾವೆ, ನಮ್ಗೆ ಅರ್ಥನೂ ಆಗಲ್ಲ. ಸೊ ನಾವು ಗೈಡ್ ತಗೊಂಡು ಹೋದ್ರೆ ಅವರೇ ಎಲ್ಲ ಕರ್ಕೊಂಡು ಹೋಗಿ ನೀಟಾಗಿ ಕರ್ಕೊಂಡ್ ಬರ್ತಾರೆ. ಹಾಗೆ ಏನೊಂದು ಮಾತು ಏನಂದ್ರೆ ಬಾಕಿ ಬಿಹಾರಿಕಾ ಮಂದಿರಲ್ಲಿ ತುಂಬಾನೇ ಕೋತಿಗಳಿದಾವೆ. ಸೊ ನಿಮ್ ಸಾಮಾನುಗಳೆಲ್ಲ ನೀವು ಒಂದು ಪರ್ಸಲ್ಲಿ ಒಂದು ಸ್ಲಿಂಗ್ ಬ್ಯಾಗ್ ಅಲ್ಲಿ ಟೈಪಲ್ಲಿ ಹಾಕೊಂಡು ಅದನ್ನ ಕುತ್ತಿಗೆ ಹಾಕೊಂಡು ಇಟ್ಕೊಂಡ್ರೆ ಒಳ್ಳೇದು. ಇವನ್ ನೀವು ಸ್ಪೆಕ್ಸ್ ಹಾಕೊಂಡ್ರು ಕೂಡ ಕೋತಿಗಳು ಬಿಡಲ್ಲ, ಸ್ಪೆಕ್ಸ್ ಕೂಡ ಕಿತ್ಕೊಂಡು ಹೋಗ್ತವೆ. ಸೊ ಹ್ಯಾಟು, ಸ್ಪೆಕ್ಸು, ನಿಮ್ ಏನೇ ವಸ್ತುಗಳಿದ್ರು ಕೂಡ ಅದನ್ನ ಒಂದು ಸ್ಲಿಂಗ್ ಬ್ಯಾಗ್ ಅಲ್ಲಿ ಅಥವಾ ಬ್ಯಾಕ್ ಪ್ಯಾಕ್ ಅಲ್ಲಿ ಇಟ್ಕೊಂಡು ಹೋದ್ರೆ ಒಳ್ಳೇದು. ಇಲ್ಲಾಂದ್ರೆ ಕೋತಿಗಳು ಬಂದು ಕಿತ್ಕೊಂಡು ಹೋಗ್ಬಿಡ್ತವೆ. ಸೊ ನಮ್ಗೆ ಆ ಸ್ವಂತ ಎಕ್ಸ್ಪೀರಿಯನ್ಸ್ ಆಯ್ತು. ನಮ್ಮ ಫ್ರೆಂಡ್ ಒಬ್ರಿಗೆ, ನಾವು ಆಟೋದಲ್ಲಿ ಕುತ್ಕೊಂಡಿದ್ವಿ, ಫ್ರೆಂಡ್ ಒಬ್ರಿಗೆ ಕೋತಿ ಬಂದ್ಬಿಟ್ಟು ಸ್ಪೆಕ್ಸ್ ಕಿತ್ಕೊಂಡು ಹೋಗ್ಬಿಡ್ತು. ಸೊ ಆ ರೀತಿ ನಿಮ್ಮ ಹತ್ರ ಸೊ ನೀವು ಬೆಟ್ರು ನೀವು ಎಲ್ಲ ವಸ್ತುಗಳು ಒಂದು ಸ್ಲಿಂಗ್ ಬ್ಯಾಗ್ ಅಥವಾ ಬ್ಯಾಕ್ ಪ್ಯಾಕ್ ಅಲ್ಲಿ ಹಾಕೊಂಡು ಹೋದ್ರೆ ಒಳ್ಳೇದು. ಸೊ ನಾವು ಬಾಕಿ ಬಿಹಾರಿಕಾ ಮಂದಿರಿಂದ ಹೊರಗಡೆ ಬರೋ ಅಷ್ಟರಲ್ಲಿ 12:30 ಆಗೋಗ್ಬಿಟ್ಟಿತ್ತು. ಮಥುರದಲ್ಲಿ ಅಥವಾ ವೃಂದಾವನದಲ್ಲಿ ಏನಪ್ಪಾ ಅಂದ್ರೆ 12:30 ಆದ್ಮೇಲೆ ಯಾವ ಮಂದಿರಗಳು ಕೂಡ ಓಪನ್ ಇರಲ್ಲ. ಸೊ ಮತ್ತೆ ಓಪನ್ ಆಗೋದು ಅಂದ್ರೆ 4 ಗಂಟೆಗೆನೆ. ಸೊ ನಾವು ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಗೆ ಹೊಳ್ದಿದ್ದು ವಿಶ್ರಾಮ್ ಘಾಟು. ಸೊ ವಿಶ್ರಾಮ್ ಘಾಟಲ್ಲಿ ಏನ್ ವಿಶೇಷತೆ ಅಂದ್ರೆ ಅಲ್ಲಿ ನೀವು ಬೋಟಿಂಗ್ ಮಾಡ್ಬೋದು. ಸೊ ನಾವು ಡೈರೆಕ್ಟ್ ಆಗಿ ನಮ್ಮ ಡ್ರೈವರ್ನ
ಅಂತ ಕರ್ಕೊಂಡು ವಿಶ್ರಾಮ್ ಘಾಟ್ಗೆ ಹೋದ್ವಿ. ಸೊ ನಾವು ವಿಶ್ರಾಮ್ ಘಾಟಲ್ಲಿ ರೋ ಬೋಟಿಂಗ್ ಮಾಡಿದ್ವಿ. ಯಮುನಾ ಬ್ರಿಡ್ಜ್ ಕೆಳಗಡೆ ಎಲ್ಲ ಹೋಗಿದ್ವಿ ನಾವು. ಸೊ ವಿಶ್ರಾಮ್ ಘಾಟಲ್ಲಿ ರೋ ಬೋಟಿಂಗ್ ಅಂತೂ ತುಂಬಾನೇ ಅದ್ಭುತವಾಗಿತ್ತು. ವಿಶ್ರಾಮ್ ಘಾಟಲ್ಲಿ ಒಂದು ಆನ್ ದ ವೇ ಹೋಗ್ತಾ ರೋ ಬೋಟಿಂಗ್ ಮಾಡ್ತಾ ಒಂದು 18 ಘಾಟ್ಗಳು ಸಿಗ್ತವೆ. ಸೊ ರೋ ಬೋಟಿಂಗ್ ಮಾಡೋರೆ 18 ಘಾಟ್ಗಳ ಬಗ್ಗೆ ಹೇಳಿದ್ರು ನಮ್ಗೆ. ಸೊ ನೀವು ಕೂಡ ಹೋಗೋದಿದ್ರೆ ರೋ ಬೋಟಿಂಗ್ ತಗೊಳ್ಳಿ. ರೋ ಬೋಟಿಂಗ್ ಅಂತೂ ತುಂಬಾನೇ ಅದ್ಭುತವಾಗಿ ತುಂಬಾನೇ ಚೆನ್ನಾಗಿತ್ತು. ಸೊ ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಳೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ಸೊ ನಾವು ಬೋಟಿಂಗ್ ಮುಗಿಸ್ಕೊಂಡು ಫಸ್ಟ್ ಹೋಗಿದ್ದು ಅಂದ್ರೆ ಜನ್ಮಭೂಮಿ ಮಂದಿರ. ಜನ್ಮಭೂಮಿ ಮಂದಿರ ಅಂದ್ರೆ ಇದು ಕೃಷ್ಣನ ಜನ್ಮಸ್ಥಾನ. ಸೊ ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ, ಅದು ಜನ್ಮಭೂಮಿ ಮಂದಿರ ತುಂಬಾನೇ ಚೆನ್ನಾಗಿದೆ. ಅಲ್ಲಿ ಹೋದ್ರೆ ತುಂಬಾನೇ ಖುಷಿ ಆಗುತ್ತೆ, ಒಂದು ದೈವಿಕ ಅನುಭವ ಆಗುತ್ತೆ ಅಲ್ಲಿ ಹೋದ್ರೆ. ಸೊ ಕೃಷ್ಣ ಜನ್ಮಸ್ಥಾನ ಅದು, ಶ್ರೀಕೃಷ್ಣನ ಜನ್ಮಸ್ಥಾನ. ಸೊ ಜನ್ಮಭೂಮಿ ಮಂದಿರ ಅಂದ್ರೆ, ಸೊ ಜನ್ಮಭೂಮಿ ಮಂದಿರಲ್ಲಿ ನಿಮ್ಗೆ ಫೋನ್ಸು, ಎಲೆಕ್ಟ್ರಾನಿಕ್ ವಾಚಸ್ಸು ಅಥವಾ ಎಲೆಕ್ಟ್ರಾನಿಕ್ ಯಾವುದೇ ವಸ್ತುಗಳು ಕೂಡ ಅಲೋ ಇಲ್ಲ. ಗೌರ್ಮೆಂಟ್ ಸ್ಟ್ರಿಕ್ಟ್ ರೂಲ್ಸ್ ಇದೆ ಅಲ್ಲಿ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಯಾವ ಫೋಟೋಗಳು ಹಾಕಕ್ಕಾಗ್ಲಿಲ್ಲ ಭೂಮಿ ಮಂದಿರದ್ದು. ಸೊ ಜನ್ಮಭೂಮಿ ಮಂದಿರಲ್ಲಿ ಹೋಗ್ತಾ ಇದ್ದಂಗೆ ನನಗೊಂಥರ ದೈವಿಕ ಅನುಭವ ಆಯ್ತು. ಬಹಳನೇ ಸೊಗಸಾಗಿ ಬಹಳನೇ ಸುಂದರವಾಗಿದೆ. ಅಲ್ಲೇ ಪಕ್ಕದಲ್ಲಿ ಬಿರ್ಲಾ ಮಂದಿರ್ ಕೂಡ ಇದೆ. ಬಿರ್ಲಾ ಮಂದಿರ್ ಕೂಡ ತುಂಬಾನೇ ಚೆನ್ನಾಗಿ ತುಂಬಾನೇ ಅದ್ಭುತವಾಗಿದೆ. ಸೊ ಅದು ತುಂಬಾನೇ ಚೆನ್ನಾಗಿದೆ. ಸೊ ನಾವು ಬಿರ್ಲಾ ಮಂದಿರು ಮತ್ತೆ ಜನ್ಮಭೂಮಿ ಮಂದಿರ ದರ್ಶನ ನೆಕ್ಸ್ಟ್ ನಾವು ಹೋಗಿದ್ದು ಅಂದ್ರೆ ಇಸ್ಕಾನ್ ವೃಂದಾವನಕ್ಕೆ. ಇಸ್ಕಾನ್ ವೃಂದಾವನ ಕೂಡ ತುಂಬಾನೇ ಚೆನ್ನಾಗಿ ತುಂಬಾನೇ ಅದ್ಭುತವಾಗಿದೆ. ಸೊ ನಾವು ಅಲ್ಲಿ ಇಸ್ಕಾನ್ ವೃಂದಾವನ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಸೊ ನಮ್ಮ ಬೆಂಗಳೂರು ಇಸ್ಕಾನಲ್ಲಿ ಪೊಂಗಲ್ ಕೊಡ್ತಾರಲ್ಲ, ಅದೇ ತರ ಅವರು ನಮ್ಗೆ ಅದೇ ಸೇಮ್ ಪ್ರಸಾದ ಕೊಟ್ರು. ಸೊ ಪ್ರಸಾದ ತಗೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಅಂದ್ರೆ ಪ್ರೇಮ್ ಮಂದಿರಕ್ಕೆ. ಪ್ರೇಮ್ ಮಂದಿರ ಅಂತೂ ರಾತ್ರಿ ಹೊತ್ತು ನೋಡೋಕೆ ಬಹಳನೇ ಅದ್ಭುತವಾಗಿ ಬಹಳನೇ ಸುಂದರವಾಗಿರುತ್ತೆ. ಆ ಲೈಟಿಂಗ್ಸು, ಆ ಫೌಂಟೇನ್, ಪಕ್ಕದಲ್ಲೇ ಫೌಂಟೇನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಪ್ರೇಮ್ ಮಂದಿರದಲ್ಲಿ ಸ್ವಲ್ಪ ರಶ್ ಇತ್ತು, ಬಟ್ ಆದ್ರೂ ನಾವು ಹೋಗಿ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡ್ಮೇಲೆ ಹೊರಗಡೆ ಕೂಡ ತುಂಬಾ ಫೌಂಟೇನ್ಸ್, ತುಂಬಾ ಲೈಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ. ಸೊ ನಾವು ಹೊರಗಡೆ ಬರೋಷ್ಟರಲ್ಲಿ ಆಲ್ರೆಡಿ ಕತ್ಲಾಗಿ ಹೋಗಿತ್ತು. ಸೊ ನಾವು ಹೋಟೆಲ್ ಚೆಕ್ ಇನ್ ಆಗಿ ರೆಸ್ಟ್ ತಗೊಂಡ್ವಿ. ಡೇ 3 ನಮ್ಮ ಕಡೆಯ ದಿನದ ಜರ್ನಿನ ನಾವು ಡೆಲ್ಲಿಗೆ ಬೆಳೆಸಿದ್ವಿ. ಸೊ ಡೆಲ್ಲಿ ನಾವು ಮಥುರಾದಿಂದ ಚೆಕ್ಔಟ್ ಆಗಿ ಆನ್ ದ ವೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಡೆಲ್ಲಿ ಏರ್ಪೋರ್ಟ್ನ ತಲುಪಿದ್ವಿ. ಸೊ ಮಥುರಾ ಟು ಡೆಲ್ಲಿ 2.5 ಅವರ್ ಜರ್ನಿ. ಸೊ ನಾವು ಡೆಲ್ಲಿ ಏರ್ಪೋರ್ಟ್ ರೀಚ್ ಆಗೋ ಅಷ್ಟೊತ್ತಿಗೆ 12:30 ಆಗೋಗಿತ್ತು. ಸೊ ನಮ್ಮ ಐಟನರಿ ಬಂದ್ಬಿಟ್ಟು ನಾವು ಬುಕ್ ಮಾಡಿದ್ದು ಜಸ್ಟ್ ಮಥುರಾ ಆ್ಯಂಡ್ ಆಗ್ರಕ್ಕೆ ಮಾತ್ರ. ಬಟ್ 12:30 ನಮ್ಮ ಫ್ಲೈಟ್ ಇದ್ದಿದ್ದು 6:30ಗೆ. ಸೊ ನಮ್ಮ ಡ್ರೈವರ್ ಕೂಡ ಹೋಗ್ಬಿಟ್ರು. ನಾವು 6 ಅವರ್ ಹೆಂಗಪ್ಪ ಕಾಲ ಕಳೆಯೋದು ಅಂತ ಯೋಚನೆ ಮಾಡ್ತಿದ್ವಿ ಏರ್ಪೋರ್ಟ್ ಅಲ್ಲಿ. ಸೊ ನಮ್ಗೆ ಹೊಳ್ದಿದ್ದೇನು ಅಂದ್ರೆ ಡೆಲ್ಲಿ ಕೂಡ ಬೆಂಗಳೂರು ತರನೇ ಮೆಟ್ರೋಪಾಲಿಟನ್ ಸಿಟಿ. ಸೊ ಅಲ್ಲಿ ಉಬರ್ ರೆಂಟಲ್ ಸಿಗುತ್ತೆ ಅಂತ. ಸೊ ನಾನು ಉಬರ್ ರೆಂಟಲ್ಸ್ ನ ಬುಕ್ ಮಾಡಿದೆ. ಸೊ 6 ಅವರ್ಗೆ ಮತ್ತೆ 6 ಅವರ್ ಪ್ಲಸ್ 70 ಕಿಲೋಮೀಟರ್ ಸಿಗುತ್ತೆ. ಸೊ ಅದಕ್ಕೆ ನನ್ಗೆ ಅರೌಂಡ್ 1,500 ರೂಪಾಯಿ ಆಯ್ತು. ಸೊ ನಾವು 3 ಜನ ಇದ್ವಿ. ಸೊ ನಮ್ಗೆ ತಲೆಗೆ 500 ರೂಪಾಯಿ ಅದು ವರ್ತ್ ಇಟ್ ಅಂತ ಅನಿಸ್ತು. ಅದಕ್ಕೆ ನಾವು ಬುಕ್ ಮಾಡಿದ್ವಿ. ಸೊ ನಾವು ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ನಮ್ಮ ಉಬರ್ ರೆಂಟಲ್ ಡ್ರೈವರ್ನ ಮೀಟ್ ಮಾಡೋ ಅಷ್ಟೊತ್ತಿಗೆ 1 ಗಂಟೆ ಆಗೋಗಿತ್ತು. ನಾವು ಸೊ ಫಸ್ಟ್ ಅವ್ರು ಫಾಸ್ಟ್ ಆಗಿ ನಮ್ಗೆ ನಾವು ತುಂಬಾ ಹರಿಲಿದ್ದೀವಿ, 6 ಗಂಟೆಗೆ ರೀಚ್ ಆಗ್ಬೇಕು ಏರ್ಪೋರ್ಟ್ನ ಅಂತ. ಸೊ ಅದಕ್ಕೆ ಅವರು ಫಾಸ್ಟ್ ಆಗಿ ನಮ್ಗೆ ಫಸ್ಟ್ ಕುತುಬ್ ಮಿನಾರ್ಗೆ ಕರ್ಕೊಂಡು ಹೋದ್ರು. ಕುತುಬ್ ಮಿನಾರ್ ಅಂತೂ ಇದು ತುಂಬಾನೇ ಚೆನ್ನಾಗಿದೆ. ಸೊ ಇದು ಇಂಡಿಯಾದ ಟಾಲೆಸ್ಟ್ ಮಿನಾರ್ ಅಂತಾನೆ ಕರೀತಾರೆ. ಕುತುಬ್ ಮಿನಾರ್ ಅಂತೂ ತುಂಬಾನೇ ಚೆನ್ನಾಗಿ ತುಂಬಾನೇ ಅದ್ಭುತವಾಗಿದೆ. ಸೊ ಅಕ್ಕಪಕ್ಕ ಕೂಡ ತುಂಬಾನೇ ಚೆನ್ನಾಗಿ ತುಂಬಾನೇ ಎನ್ವಿರಾನ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಪಾರ್ಕ್ ತರ ಮಾಡಿದರೆ. ಸೊ ನೀವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನಾವು ಕುತುಬ್ ಮಿನಾರ್ ಎಲ್ಲ ನೋಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ರಿಫ್ರೆಶ್ಮೆಂಟ್ಸ್ ಎಲ್ಲ ತಿನ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಅಂದ್ರೆ ಇಂಡಿಯಾ ಗೇಟ್ಗೆ. ಸೊ ಇಂಡಿಯಾ ಗೇಟು ನೋಡೋಕ್ಕೆ ತುಂಬಾನೇ ಚೆನ್ನಾಗಿದೆ. ಅದು ಒಂದು ಪ್ರವಾಸಿ ತಾಣ, ನೋಡೋಕ್ಕೆ ಬಹಳನೇ ಚೆನ್ನಾಗಿದೆ. ಸೊ ಅಲ್ಲಿ ನಾವು ಸ್ವಲ್ಪ ಸಮಯ ಕಳೆದ್ವಿ. ಅದು ಇಂಡಿಯಾ ಗೇಟ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಸ್ಟ್ಯಾಚು ಕೂಡ ಇದೆ. ಸೊ ನಾವು ಅಲ್ಲೆಲ್ಲ ಸ್ಟ್ಯಾಚು ಹತ್ರ ಎಲ್ಲ ಫೋಟೋ ತೆಗೆಸ್ಕೊಂಡು ಇಂಡಿಯಾ ಗೇಟ್ ಹತ್ರ ಫೋಟೋ ತೆಗೆಸ್ಕೊಂಡು ನಮ್ಮ ಡೆಲ್ಲಿ ಏರ್ಪೋರ್ಟ್ ಕಡೆಗೆ ಹೊರಟ್ವಿ. ನಮಗೆ ಇನ್ನೂ ಅಕ್ಷರಧಾಮ ಮತ್ತೆ ಕೆಲವೊಂದು ಪ್ಲೇಸಸ್ಗಳು ನೋಡಬೇಕು ಅಂತ ಇತ್ತು ಡೆಲ್ಲಿನಲ್ಲಿ. ಬಟ್ ನಮ್ಮದು ಡಿಪಾರ್ಚರ್ ಇದ್ದಿದ್ದರಿಂದ ನಾವು ಡೆಲ್ಲಿ ಏರ್ಪೋರ್ಟ್ನ ಇನ್ ಟೈಮಲ್ಲಿ ರೀಚ್ ಆಗಿ ನಾವು ಏರ್ಪೋರ್ಟ್ನ ಏರ್ ಇಂಡಿಯಾ ಫ್ಲೈಟ್ನ ಹಿಡಿದ್ವಿ. ಸೊ ಏರ್ ಇಂಡಿಯಾ ಫ್ಲೈಟಲ್ಲಿ ಮತ್ತೆ ನಾವು ಬರ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ರಲ್ಲ, ಅದೇ ಥರ ನಾವು ಬರ್ಬೇಕಾದ್ರೆ ಡಿನ್ನರ್ ಕೊಟ್ಟರು. ಸೊ ನಾವು ಬಂದು ಮತ್ತೆ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿ ಅರೈವ್ ಆದ್ವಿ.
ಇದು ನನ್ನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೇನಾದ್ರು ಈ ವಿಡಿಯೋದ ಬಗ್ಗೆ ಆಕ್ಷೇಪಣೆ ಇದೆ ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದಗಳು.